ಹಾವೇರಿ ಜಿಲ್ಲೆಯ ಹಲವೆಡೆ ಭಾರೀ ಮಳೆಯಾಗಿದೆ. ಬ್ಯಾಡಗಿ ಮೆಣಸಿನಕಾಯಿ ಮಾರುಕಟ್ಟೆಯಲ್ಲಿ ರೈತರು ಪರದಾಡಿದ್ದಾರೆ. ಬ್ಯಾಡಗಿಯಲ್ಲಿ ಮಾರಾಟ ಮಾಡಲು ತಂದಿದ್ದಂಥ ಮೆಣಸಿನಕಾಯಿ ಉಳಿಸಿಕೊಳ್ಳೋದೇ ರೈತರ ಹರಸಾಹಸ ಆಗಿದೆ. ವರ್ಷ ಪೂರ್ತಿ ಕಷ್ಟಪಟ್ಟು ಬೆಳೆದು ಮಾರುವಂಥ ಹಂತದಲ್ಲಿ ಅದೇನೋ ಹೇಳ್ತಾರಲ್ಲ, ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತ ಹಾಗೆ ಇದು. ಸೊ ಅದನ್ನು ನೆಂದುಬಿಟ್ರೆ, ಅದು ಒದ್ದೆ ಆಗಿಬಿಟ್ರೆ ಅದರ ರೇಟ್ ಕಳೆದುಕೊಳ್ಳುತ್ತೆ. ಸೊ ಹೀಗಾಗಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ರೈತರು ವರ್ತಕರು ಪರದಾಡಿದ್ದಾರೆ. ಮಾರುಕಟ್ಟೆಗೆ ಬಂದಿದ್ದಂಥ 2 ಲಕ್ಷಕ್ಕೂ ಅಧಿಕ ಮೆಣಸಿನಕಾಯಿ ಚೀಲಗಳು, ಮೆಣಸಿನಕಾಯಿ ಉಳಿಸ್ಕೊಳ್ಳಿಕ್ಕೆ ನೋಡಿ ಹೀಗೆಲ್ಲ ತಾಪತ್ರಯ ಪಟ್ಕೊಂಡಿದ್ದಾರೆ. ಹೀಗೆ ಮಳೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಟಾರ್ಪಾಲ್ ತಂದಿದ್ರು ಅಂತ ಕಾಣಿಸುತ್ತೆ. ಮುನ್ನೆಚ್ಚರಿಕೆ, ರೈತರು ಕಷ್ಟಪಟ್ಟು ಬೆಳೆದಿದ್ದಲ್ವ, ಹಾಳಾಗಬಾರ್ದು ನಮ್ಮ ಕಾರಣಕ್ಕಾಗಿ ಮುಂಜಾಗ್ರತೆ ವಹಿಸಿ ಟಾರ್ಪಾಲ್ ತಂದಿದ್ರು ಅಂತ ಕಾಣಿಸುತ್ತೆ. ಆ ಟಾರ್ಪಾಲನ್ನು ಹೊದಿಸಿ ಹಾಗೂ ಈಗ ಉಳಿಸ್ಕೊಂಡಿದ್ದಾರೆ. ಬಟ್ ಕೆಲವಷ್ಟು ಕಡೆ ಒದ್ದೆ ಆಗಿದೆ, ಅದರ ರೇಟ್ ಕಮ್ಮಿ ಆಗುತ್ತೆ, ತೂಕ ವ್ಯತ್ಯಾಸ ಆಗುತ್ತೆ. ಸೊ ಹೀಗಾಗಿ ಆ ಚೀಲಗಳೆಲ್ಲವೂ ಕೂಡ ಇದ್ದಂಥ ಟಾರ್ಪಾಲ್ನ ಮುಚ್ಚಿದ್ದಾರೆ. ಕೆಲವಷ್ಟು ಕಡೆ ಹಾಗೆ ಒದ್ದೆಯಾಗಿಯೂ ಕೂಡ ಹಾನಿಯಾಗಿದೆ.